ಹೈ ಗೈಸ್, ವೆಲ್ಕಮ್ ಟು ನಿಖಿಲ್ ಗೌಡ್ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಇವತ್ತಿಂದ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ಆಲೆ ಮಾವ ಸೊಪ್ಪೆಲ್ಲ ರೆಡಿಯಾಗಿದೆ. ಸುನೀತಮ್ಮ, ಮಮ್ಮಿ ನಿನ್ನ ಸಾಬು ಅನ್ನಿಸ್ತವನಾ? ಏನು ಮಾಡ್ತದೆ ಗೈಸ್? ನಮ್ಗೆ ಇವತ್ತು ಹಬ್ಬದ ದಿನನೇ ಇವಳು ಹಣ್ಣಾಗೈತೆ, ಮಾದರಿ ಆಗೈತೆ. ತುಂಬ ಆಗಿಲ್ಲ, ಎಲ್ಲ ಸ್ವಲ್ಪ ಆಗುತ್ತೆ ಅಷ್ಟೇ. ಮಾವಿನಕಾಯಿ ಬೆಣ್ಣೆ ನಮ್ಮ ಮಾವರನ್ನೇ ತಗೊಂಡು ಬರ್ಬೇಕು. ಈಗ ಹೌದು ನಂಗೆ ಸಿಗು ಬೇಕಾ ಗಾಯ್ಸ್? ಬೆಣ್ಣೆ ಗಾಯ್ಸ್, ನಾನು ಮಾವಿನಕಾಯಿ. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅಂತಂದ್ರೆ ಚಿತ್ರಾನ್ನ ಮಾಡ್ತಾರೆ ಅಂದ್ರೆ ಇವರಲ್ಲಿ ಸಿಲಿಂಡರ್ ಇಲ್ದೇನೆ ಯಾವುದು ಕರೆಂಟ್ ಗ್ಯಾಸಲ್ಲಿ ಅಡುಗೆ ಮಾಡಕ್ ಬಂದವ್ರೆ. ಈಗ ಇಲ್ಲಂತೂ ಮಾಡಲ್ಲ, ನಮ್ಮನೆ ತವೆ ಮಾಡಕ್ಕೆ ಹೋಗಿದ್ದು ಎಲ್ಲ ನಮ್ಮ ಹೊರಾಕ ಮಾಡೋ ಮಹಿಮೆ ಇದು. ಒಂದೊಂದ್ಸತಿ ಒಂದೊಂಥರ. ಏನು ಹೊರ್ಕೈತಲ್ಲ? ಹೊರ್ಕೈತಲ್ವ ಅದು? ಹಾಂ, ಅದು ರೆಸ್ಟ್ ಇರುತ್ತೆ. ಗೈಸ್, ಅದು ಹತ್ರ ಪಾತ್ರೆ ಹಿಡಿಬೇಕಂತ ಬರೀ ಇದೊಂದೇ ಪಾತ್ರೆ ಹಿಡಿತಾ ಇರೋದು. ಅದಕ್ಕೆ ಈಗ ನಮ್ಮನೆ ತವೆ ಮಾಡಬೇಕು. ಈಗೆಲ್ಲ ನಮ್ಮನೆ ತವೆ ತಗೊಂಡು ಹೋಗ್ಬೇಕು. ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕನೇ ಸುಖ ಪಡೆದಿರೋ ಲೇ ಸಡೆ ಎದೊಳೆ ನೋಡಿ. 8:30 ಆದ್ರೂ ಇನ್ನೂ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಮನಗೋಳೆ. ಅವಳೇ ಸರಿ ಗೈಸ್, 8:30 ಮನಗೋಳೆ. ನೋಡಿ ನಮ್ಮ ಮರಗ ಪಾಪ ಎಷ್ಟು ಕಷ್ಟಪಟ್ಬಿಟ್ಟದೆ. ಬೆಳಿಗ್ಗೆ ಎದ್ದು ಆಲೆ ಮನೆ ಎಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ಮುಗಿಸ್ಕೊಂಬಂದಾಳೆ ಗೈಸ್ ನಮ್ಮ ಮರಕ. ನಮ್ಮ ಅಕ್ಕ ಇನ್ನೂ ಮನಗವಳೆ. ನೆಮ್ಮದಿ ಜೀವನ ಅಂದ್ರೆ ಅವಳು. ಅದಕ್ಕೆ ಮದುವೆ ಮಾಡೋಕೆ ಬೇಗ ಗೈಸ್ ಅವಳಿಗೆ. ಹಂಗೆ ಗಂಡ ಬಿಡ್ಬೇಕು, ಗಿಡ ಕಜ್ಜಿ ಸೇರಿ ಬಿಡ್ಬೇಕು. ನಾನು ನೋಡ್ಬೇಕು. ವಯಸ್ ಈಗ ನಾನು ಎಣ್ಣೆ ಹಚ್ಕೋಬೇಕು. ಈಗ ಎಣ್ಣೆ ಹಚ್ಕೊಂಡು ಬೈತಾವಳೆ, ಎಣ್ಣೆ ಹಚ್ಕೊಂಡಿಲ್ಲ ಇನ್ನೂ ಅಂತ. ಎಣ್ಣೆ ಹಚ್ಕೋಬೇಕ. ಎಣ್ಣೆ ಹಚ್ಕೊಳಕ್ಕೆ ನಮ್ಮಮ್ಮ ನಾನು ಬಟ್ಟೆ ಅಂತಂದು ಅಟ್ಟಂಗೆ ನೋಡ್ಬಿಟ್ಟವಳೆ. ನನ್ನ ಮಗ ಟಾಪರಲ್ಲಿ ಏನ್ಬಿಟ್ರು ಬಟ್ಟೆಗಳನ್ನ ಟಾಪಲ್ಲಿ ನೋಡ್ಬಿಟ್ಟವ ನಮ್ಮಮ್ಮ. ಹಾಗೆ ಒಂದು ಮಾಡನೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಅಮ್ಮ ಮಾಡ ಅಮ್ಮ. ಹಾಂ, ನಿನ್ನ ಮಗ ನಮ್ಮ ಪ್ರೀತಿ ಎಲ್ಲಿ ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿ. ನಾನು ಕೊಡನೆ ಸರಿಯಾಗಿ ಏನೋ ಸೊಳ್ಳ ಇತ್ತಿದ್ದಂಗೆ ಚುಟ್ಟಿ ಬೈಕ್ ಚುಟ್ಟಿ ಎಣ್ಣೆ ಹೋಗಲ್ಲ ಅಂದ್ರೆ ಏನಿಲ್ಲ ನಿನ್ನ. ಗಾಯ್ಸ್, ಇಲ್ಲಿ ನಮ್ಮ ಅಮ್ಮ ಸೊರ್ರಾಗಿ ತಿಕ್ಬಿಟ್ಟವಳೆ. 6 ಪ್ಯಾಕ್ ನೋಡಿ ಗಾಯ್ಸ್, ನಿಂದು ನ್ಯಾಚುರಲಾಗಿ ಕೊಟ್ಬಿಟ್ಟು ದೇವ್ರು. ನೀನೇನು ಜಿಮ್ ಹೋಗ್ಬೇಡ ಕಣೋ, ಡಯಟ್ ಏನು ಮಾಡಬೇಡ, ತಗೊಳ್ಳೋ ನಿಂಗೆ 6 ಪ್ಯಾಕ್ ಕೊಡ್ತೀನಿ ಅಂತ. 6 ಪ್ಯಾಕ್ ಬೇರೆ ಕೊಟ್ಬಿಟ್ಟವ್ ನನಗೆ. ಕರೆಕ್ಟಾಗಿ ಕಾಣ್ತಾರೆ ನೋಡಿ, ಈಗ ಕಾಣುತ್ತೆ. ನ್ಯಾಚುರಲ್ ಗೈಸ್. ಅಕ್ಕಿ ಜಾಸ್ತಿ ದಪ್ಪ ಇರಬಾರ್ದು, ನಮಗೆ ಸ್ಮಾರ್ಟ್ ಅಲ್ಲ, ಸಣ್ಣಗಿರ್ಬೇಕು ಗೈಸ್. ನಾನು ಹೇಳಾಯ್ತು ಈಗ ನಮ್ಮ ಮಾವ ಏನೋ ಮನೆಗೇನೋ ಮೇಕಪ್ ಟೇಬಲ್ ತರಬೇಕಂತೆ, ಅದಕ್ಕೆ ಹೋಯ್ತಾ ಇದ್ದೀವಿ. ಏನೋ ಕಾಸ ಎಂಕೆ ಡೀಸೆಲ್ ಇಲ್ಲ, ಏನೋ ಮೇಕಪ್ ಟೇಬಲ್ ಇಸ್ಕೊಡಕ್ಕೆ ಗೈಸ್ ಹೋಯ್ತಾ ಇದ್ದೀವಿ. ನಾನು ನಮ್ಮ ಕರೆಯೇನ ಗೈಸ್. ಸುಮಾರು ದಿನ ಆದ್ಮೇಲೆ ನಾನು ಓಡಿಸ್ತಾ ಟೆಪ್ಪನ. ಎಷ್ಟು ದಿನ ಆಯಿತು ಓಡಿಸಿದ ನಾನು ಟೆಪ್ಪ. ಯಾವಪ್ಪ ಓಡಿಸುವ ಮೊದಲು. ಚಲೋ ಈ ಅಂಗಡಿ ಬಂದು ಈ ಅಂಗಡಿಯಲ್ಲಿ ಬಂದು ಬೇರೆ ಅಂಗಡಿ ಅಂತ ಬಾರ್ ಪಕ್ಕ ಹೇಳಿದ್ದು. ಯಾವ ಅಂಗಡಿ ಅಂತಲೇ ಗೊತ್ತಾಯ್ತಾರ. ನಾವು ಮರಕ ಬಾರ್ ಪಕ್ಕ ಅಂತು. ನೋಡಮ್ಮ, ಫೋನ್ ಹಾಕಿ ಕೇಳ್ತೀನಿ ಅವ್ರನ್ನ ಎಲ್ಲಿ ಅಂತ. ಗಾಯ್ಸ್, ಈ ಫರ್ನಿಚರ್ ಅಂಗಡಿ ನಾವು ಆ ಫರ್ನಿಚರ್ ಅಂಗಡಿ ಕೊಂಡೋಗಿದ್ವಿ. ಇಲ್ಲೇ ಬಾರ್ ಪಕ್ಕ ಇರೋ ಫರ್ನಿಚರ್ ಅಂಗಡಿ ಇದು. ಆಗ
ಅದು ಗ್ಲಾಸ್ ಹೊಡೆದೈತು, ಯಾರೋ ಒಂದು ಹುಡುಗಿ ಬರ್ತಾಯಿದ್ಲು, ಅದು ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಮುಂದೆ ಯಾರೇ ಕೂತು ಕುಳಿತು ಧಮ್ಮ ಬಿಟ್ಟೆ ನಟ್ಕೊಂಡು ಬಲಿ ಇದಾಗೋಯ್ತು. ಅದು ಇದ್ರದ್ದು ಕಬಡ್ದು ನಿಜವಾಗ್ಲೂ ಸುಳ್ಳು ಹೇಳ್ತೀರ ನಿಜಾನ ಕಡ ಗಾಯ್ಸ್ ಹೊಡೆದೋಗ್ಬಿಟ್ಟಿದೆ ಇದೇ ಗಾಯ್ಸ್ ಕಬಡ್ದು ಎಲ್ಲೂ ಹೊಡೆದೋಗಿಲ್ಲ ಸುಮ್ಮನೆ ಆಗ ನಿಜ ಹೊಡೆದೋಗ್ಬಿಡೈತೆ. ಅಲ್ಲ ಹೊಸ ಕಾಲ್ ಸಿಕ್ಕಿದ್ದು ಕೇಳಿ ನಾನು ಬೇಕಾದ್ರೆ ನೋಡಿ ಬೇಕಾರೆ ಹತ್ತಿ ಬೇಕಾರೆ ನೋಡಿ ಗ್ಲಾಸಲ್ಲಿ ಮುಂದೆ ಮಧ್ಯದಲ್ಲಿ ಹೊಡ್ಕೊಬಂದ್ಬಿಡ್ತು. ಈ ನನ್ನ ಮಗನೇ ಅಲ್ಲಿ ಹುಡುಗಿ ಬತ್ತಾಳ ನೋಡು ಅಂದ್ಬಿಟ್ಟ. ಇವನು ದೊಡ್ಡ ಫಿಗರ್ ಇವನು. ಸರಿ ಹೇಳ್ಬಿಟ್ಟೋಗೋಣ ಗಾಯ್ಸ್. ನಮ್ಮ ಮಾಮನ ಫ್ರಾಂಕ್ ಮಾಡೋಣ ಹೊರಗೆ ಹೊರಗಂಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲ ನಾನು ಸೀರಿಯಸ್ ಆಗಿ ಹೇಳೋದು ನಮ್ಮ ಮಾವಂಗೆ. ನಮ್ಮ ಮಾವನ ನಂಬಿಕೆ ಕೊಡ್ಬೇಕು, ಯಾರು ನಗಾಡ್ಬೇಡಿ ಸರಿನಾ. ಕನ್ನಡಿ ಗ್ಲಾಸ್ ಹೊಡ್ಕೊಂಡ್ ಬಂದವ್ರೆ. ಯಾವ ಹುಡುಗಿ ಬಂದಿಲ್ಲ, ಹುಡುಗಿ ನೋಡಕ್ ಹೋಗಿದ್ದಂತೆ, ಅದಕ್ಕೆ ನಾಚಿಕೆ ಬರೋದಿಕ್ಕೆ ಹುಡುಗಿ ನೋಡಕ್ ಹೋಗಿದ್ದೆ. ಮಾವ ನಾ ಏನಿಲ್ಲ ಸುಮ್ಮ ಅಲ್ಲಿ ಕುದುರ್ಗಳು ಹಂಸ್ಬಿಟ್ಟು ಅಷ್ಟೇ ಅಲ್ಲಿ ಮಧ್ಯದಲ್ಲಿ ಹೊಡೆದಾಗ ನೋಡ್ಬೇಕಾರೆ ಸೀಲ್ ಬಿಟ್ಬಿಡದೆ ನೋಡಿ. ಇನ್ನೂ ಹೊಸದ್ ಇವಾಗ ನಾಳೆ ಯಾವ ರೇಟಲ್ಲಿ ಮಾಡೋರು ನೋಡು. ದೀಪ ಇಲ್ಲ ಒಳಗಿಟ್ಟವ್ರೆ ಎತ್ಕೋ ಆಯ್ತು. ಈಗ ಏನ್ ಮಾಡಿದೀಗ ಹಾಕ್ಸೋನು ಹೊಸದ್ ಇವಾಗ ನಾಳೆ ಹೊಡೆದಾಕ್ಬಿಡದ. ಇಲ್ಲ ಮಾವ ತಮಾಷೆ ಇಲ್ಲ ಗೈಸ್. ಹ್ಯಾಪಿ ಬರ್ಡೇ ಕೃಷ್ಣಪ್ಪ. ಹ್ಯಾಪಿ ಬರ್ತ್ಡೇ ಕೃಷ್ಣ. ಪಾರ್ಟಿ ಯಾವಾಗ ಕೊಡ್ತೀಯ? ಪಾರ್ಟಿ ಸಂಜೆ ಏನ್ ಪಾರ್ಟಿ ಮಗ ಇವತ್ತು ನಾನ್ ವೆಜ್ ಇಲ್ಲ, ವೆರಿ ವೆಜ್. ನಾಯ್ತಿಗ ಕೂತ್ಕೊಟ್ಬಿಟ್ಟ. ಪೂಜೆ ಮಾಡ್ಕೊ ಮಾತ್ರ ಮೂರು ಬೆಟ್ಟಕ್ಕೆ ಬಂದಿವಿ. ನಾನು ಸಂದೀಪ ಕರಿಯರಪ್ಪ 4 ಜನನು ಬಂದಿವಿ. ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಬೆಟ್ಟದಲ್ಲಿ ಬೇವು ಬೆಲ್ಲ ಕೊಟ್ರು, ಕೈ ಆಗೋಯ್ತು. ಬಾಯಿಲ್ ಹಾಗೆ ಹಿಡ್ಕೊಂಡು ಬಾಯಿಲೇ ಇಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟೆ. ವಯಸ್ಸು ಪ್ರಸಾದ ಕೊಟ್ಟವ್ರೆ, ಮನೇಲಿ ಹೋಗಿ ತಿಂದು ಮಾಡೋದು ಆಗೋಯ್ತದೆ. ನಾನು ನಮ್ಮ ಬಡಾಯ್ ಬಾಯ್ ಮಗ ಬರ್ಡೇಗೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊ, ದೇವ್ರೇ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ನಮ್ಮ ಬಾಸ್ ಇವರೆಲ್ಲ ಗ್ಯಾಂಗ್ ಯಾಕೆ ಇಲ್ಲಿ ಕೂತವ್ರೆ? ಇಲ್ಲೊಂದು ಗ್ಯಾಂಗು ಅಲ್ಲೊಬ್ಬ ಸಿಂಗಲ್ ಕೂತವ್ನೆ. ಯಾಕೋ 4-5 ಜನ ಹೆಂಗಲ್ಲ ಒಟ್ಟಿಗೆ ಕೂತಿದ್ರಲ್ಲ, ಏನು ಸಮಾಚಾರ? ಅದು ದೇವಸ್ಥಾನ ಹತ್ರ ಕೂತಿದ್ದೀರಲ್ಲ. ಉಡಾಯ್ ಲೀಡ್ರು ಅವ್ರು ನೋಡಿದ್ದೀನಿ, ಇವ್ರು ನೋಡಿದ್ದೀನಿ. ಲೀಡ್ರಿ ಇವನು ಎಲ್ಲ ಗ್ಯಾಂಗಿ ಅವ್ರೆ ನೋಡಿ ಸುತ್ತಮುತ್ತ. ನಾನು ಇಷ್ಟ ಆಗಲಿಲ್ಲ ಅಂತಂದೆ, ನಾನು ಹಂಗೆ ಹೇಳೋದ್ನೆ. ನನಗೆ ಫಾರ್ಮಲ್ಸ್ ಬೇಕಂತೆ, ಬ್ಯಾಗಿ ಪ್ಯಾಂಟು ಬ್ಯಾಗಿ ಶರ್ಟ್ ಆಗಲ್ವಂತೆ ಅಲ್ಲ. ನೋಡಿ ನಮ್ಮ ರಾತ್ರಿನ ಹೀರೋ ಅಲ್ಲ ಫಾರ್ಮಲ್ಸ್ ನೋಡಿ. ದಪ್ಪ ಕಾಣದ್ ಬೇಡಕಲ್ಲ, ನನ್ ದಪ್ಪ ತೋರ್ಸ್ಕೊಬಿಟ್ಟಾರ ಮಗ ಈಗಿನ ಹುಡುಗಿರೆಲ್ಲ ಫ್ಯಾಷನ್ ಕೇಳೋದು. ಎಂತದು ಇಲ್ಲ ಹುಡುಗಿರು ಹೋಯ್ತಾ ಇರ್ತಾರ, ಅವನ್ ಯಾರ ಬಂದ ಕೋಳಿ ಕಾದವನು ಬಂದ ದೊಡ್ಡ ಬಂದ ಅಂತಾರೆ. ಬಿಡಪ್ಪ ಅವನಿಗೆ ಒಳ್ಳೆ ಫೋಟೋ ತೆಗೆದ್ರೆ ಇನ್ಸ್ಟಾಗ್ರಾಮ್ ಹೊಡಿಯುತ್ತೆ ಅವಂದೇ ಫುಲ್. ಕಳಿಸ್ಬಿಡಲಿ ಹೆಚ್ಚಿ, ಇವತ್ತು ಫುಲ್ ವೈರಲ್ಲು ಅವ್ನ ಫೋಟೋ. ಥ್ಯಾಂಕ್ಸ್ ಅಂತ ಬಿಡ ಮಗ. ನಮ್ಗೆ ಯಾಕೆ ಅಂತ ಎಂತ ಗಂಡು ಸೂಪರ್ ಗಂಡು ನೋಡಿ ಗೈಸ್. ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೋಬ್ರಕ್ ಅಷ್ಟೇ ಅವನ್ನ ಮುಸಲವ್ ಬಿಟ್ಟ ಆಯ್ತು ನಿಂದೆ ಮಾಡಿದೆ. ಹೆಂಚಿಗೆ ಏನಿಲ್ಲ ಗೈಸ್, ನನಗೂ ಏನಿಲ್ಲ.
ಕೂದಲು ಜಾಸ್ತಿ ಐತೆ ಇವನ್ ಗಾಲಿ ಎಲ್ಲ ಬೋರ್ಡ್ ಕಾಣ್ತಾವ ಮೇಲೆ ಇವನಿಗೆ ನಾವೇ ತರಿಬೇಕು ಹಿಡ್ಕೊಂಡು ಈಟಕ್ಕೆಲ್ಲ ಕೆಲಸ ಮಗ ನಮ್ದು ಈಟೆಯ ಇಟ್ಲಾ ಕೆಲ್ಸದ ಏಯ್ ಮಗ ತಡ ನಿಂದ್ಯಾವ ಇಟ್ಟು ಹೇಳ ಆಯ್ತು ಯಾವ ಇಟ್ಲಾ ನಂದು ಇಟ್ಟಿಲ್ಲ ಗುರು ಅವಂದು ಇಟ್ಟು ನಂದು ಇಟ್ಟು ನಿನ್ಗೆ ಯಾವ ಇಟ್ಟಿಲ್ಲ ನೋಡು ಹೆಂಗಿದೆ ಎಷ್ಟವೇ ನೆಕ್ಸ್ಟ್ ನಾಟಿ ಮಾಡಿಸ್ಬೇಕು ಇವನಿಗೆ ಅಚ್ಚಿಗೆ ಕಿತ್ತೆ ಅವ್ನಿಗೆ ನಾಟಿ ಮಾಡೋದ ಅಷ್ಟೇ ಇವನಿಗೆ ಅಲ್ಲ ಕಾಯಿ ಸುರಿಲ್ಲ ಅಂದ್ರೆ ಹೊಸ ಬಟ್ಟೆ ಅಂತ ಹಾಕೊಂಡಿರೋ ನೈಟ್ ಪಂಟು ಒಂದು ಸರ್ಟ್ಗೆ ಕಾಯಿ ಸುಳಿಯೋಕೆ ಬರ್ತದೆ ಮಚ್ಚೆ ನಟಿ ಮಚ್ಚು ಅಂತೆ ಕಾಯಿ ಸುಳಿಯೋಕೆ ಬರಲ್ಲ ನಾನು ಮಗ ನೀವು ವಾಪತ್ತಿಸ್ತಾರ 5 ನಿಮಿಷ ಸುಲ್ದಾಡ್ತೀನಿ ಈಗ ಅಲ್ಲೇ ಸುಲ್ದು ಬಿಡ್ತಾನೆ ಒಂದೇ ಸಾಕಲ್ಲ ಜಾಸ್ತಿ ಕೊಡಲ್ಲ ನಾವು ಒಂದೊಂದೇ ಸಾಕು ಒಂದೊಂದೇ ಪ್ಯಾಕೆಟ್ ಮಜ್ಜಿಗೆ ಅಲ್ಲಿ ತೊಳೆ ನಮ್ಗಲ್ಲ ಅಂತ ಡೈ ನಾವು ಒಂದೇ ಹಾಕ್ಲಾ ಸಾಕು ಒಂದೊಂದೇ ಸಾಕು ಎರಡು ಕೊಡಕ್ ಬರ್ತಂಗಲ್ಲ ಬೇಡಲೇ ಜಾಸ್ತಿ ತಂಪಾಗೈತದ ಮೊಸರು ಸೇರಿಸಿ ಕೊಡ್ತಾವ ಇದೇ ನಿಂತ ಹೋಯ್ತಿದ್ದೀರಿ ಕೊಡಲ್ಲ ಯಾರು ಹಾಲು ಕುಡಿಬೇಕೆ ಆಯ್ತು ಕೇಕ್ ಮತ್ತೆ ಮಜೆ ಕೊಡಲ್ಲ ಮಾಡ್ಕೊಳ ಟೆಂಪೋ ಬರೋಲ್ಲ ಎತ್ತಾಗ ಸರ್ ಆಯ್ತದ ಹಚ್ಚಿ ಒತ್ಕೋಯ್ತಾನ ಅವನು ಇಲ್ಲಿ ಘಟ ಕೀ ಬೇಕು ಮಜ್ಜೆ ಕುಡಿ ನಮ್ಮ ಕಡೆ ಕೋಳಿ ಕರ್ಸಿದ್ರು ಮಾತ್ರ ಬರ್ತೀನಿ ನಾನು ಗೈಸ್ ನಮ್ಮ ಹುಡುಗರು ಅಲ್ಲ ವಾಲಿಬಾಲ್ ಆಡೋಕೆ ರೆಡಿ ಆಗವ್ರೆ ಈಗ ನಮ್ಮ ಕಡೆ ಕೋಳಿ ನಮ್ಮ ಕೋಳಿ ಬೇಕಪ್ಪ ಎಗ್ಗೆ ರೋಡಿ ಇವನೇ ಅಪ್ನೆ ಎಲ್ಲ ಟೀಮ್ ಕರೆದವ್ರೆ ಗೈಸ್ ನಮ್ಮ ಮಾತಂಗ್ ಚಡ್ಡಿ ಬಿದ್ದಾವ ಹೊಡಿಬೇಕು ನಮ್ಮ ಮಾತಂಗ್ ಚಡ್ಡಿ ಬಿದ್ದಾವ ಹೊಡಿಬೇಕು ಅವನಿಗೆ ಗೈಸ್ ಇವತ್ತು ಯುಗಾದಿ ಹಬ್ಬ ಮುಗಿದಿದೆ ಒಬ್ಬಟ್ಟು ತಿಂದಾಗಿದೆ ಎಲ್ಲರೂ ಒಬ್ಬಟ್ಟು ತಿಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಹಾಗೆ ನಾನು ನಮ್ಮ ಅಮ್ಮನ ಜೊತೆ ಎಂಡ್ ಮಾಡ್ತಿದ್ದೀನಿ ಆಯ್ ಗೈಸ್ ಅನ್ನು ಬಾಯ್ ಬಾಯ್ ಎಲ್ಲರೂ ಟೇಕ್ ಕೇರ್ ಗುಡ್ ನೈಟ್ ಎಲ್ಲ ಒಬ್ಬಿಟ್ಟು ತಿಂದ್ಬಿಟ್ಟು ಬಿತ್ಕೊಳ್ಳಿ ಏನು ಅವ್ರಿಗೆ ಹೇಳಪ್ಪ ನೀನು ಎಲ್ಲಾರು ಒಬ್ಬಿಟ್ಟು ತಿಂದು ಕಿತ್ಕೊಳ್ಳಿ ಬಾಯ್ ಗೈಸ್